ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪ್ರಶ್ನೆ ಒಂದು ಕಾಡ್ತಾ ಇದೆ, ಖಮೇನಿ ಎಲ್ಲಿ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಇದೆ. ಈಗ ಅಮೆರಿಕ ಇಸ್ರೇಲ್ ದಾಳಿಗೆ ತಕ್ಕ ಉತ್ತರವನ್ನ ನೀಡ್ತೀವಿ ಅಂತ ಇರಾನ್ ಹೇಳ್ತಾ ಇದೆ. ಅಜ್ಞಾತ ಸ್ಥಳದಿಂದ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಈಗ ಸಂದೇಶವನ್ನ ಕೊಡ್ತಾ ಇರೋದು, ಅಮೆರಿಕ ಇಸ್ರೇಲ್ ಜಂಟಿ ದಾಳಿಗೆ ನಾವು ಹೆದರಲ್ಲ ಅನ್ನುವಂಥದ್ದು, ಅಮೆರಿಕದ ದಾಳಿಗೆ ತಕ್ಕ ಪ್ರತ್ಯುತ್ತರವನ್ನ ಕೊಡ್ತೀವಿ ಅನ್ನುವಂಥದ್ದು. ಅಯತುಲ್ಲಾ ಅಲಿ ಖಮೇನಿ ಅಜ್ಞಾತ ಸ್ಥಳದಿಂದ ವಾರ್ನ್ ಮಾಡ್ತಾ ಇರೋದು ಅಮೆರಿಕ ಮತ್ತು ಇಸ್ರೇಲ್ಗೆ ಪ್ರತ್ಯುತ್ತರವನ್ನ ಕೊಡ್ತೀವಿ ಅಂತಿದ್ದಾರೆ. ಸೊ ಈಗಾಗಲೇ ನಾವು ಮಾತನಾಡಿಸ್ತಾ ಇದ್ದೀವಿ, ಇಸ್ರೇಲ್ನಿಂದ ರೋಹಿಣಿ ಅವರು ಮಾತನಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು ಐರನ್ ಡೋಮ್ ಇದೆ, ಇಸ್ರೇಲ್ನನ್ನು ರಕ್ಷಣೆ ಮಾಡುವಂಥ ರಕ್ಷಾ ಕವಚ, ಅಲ್ಲಿ ಬ್ಲಾಸ್ಟ್ಗಳು ಸಿಕ್ಕಾಪಟ್ಟೆ ಆಗ್ತಾ ಇದೆ. ಇರಾನ್ ಈಗಾಗಲೇ ಅನೇಕ ದಾಳಿ ಮಾಡುವಂಥ ಪ್ರಯತ್ನವನ್ನು ಮಾಡಿದೆ. ಸೊ ಹಾಗಾಗಿ ಇದು ಏರಲ್ಲೇನೆ ಬ್ಲಾಸ್ಟ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಬರ್ತಾ ಇರುವಂಥ ಪ್ರತಿಯೊಂದು ದಾಳಿಯನ್ನು ಕೂಡ ಹೊಡೆದಾಕುವಂಥ ಕೆಲಸವನ್ನು ಇಸ್ರೇಲ್ ಮಾಡ್ತಾ ಇದೆ. ಬಟ್ ಇರಾನ್ ಸುಮ್ಮನೆ ಇರೋದಿಲ್ಲ, ಏನಾದರೂ ಒಂದು ಮಾಡೇ ಮಾಡುತ್ತೆ. ಸೊ ಅದರಲ್ಲೂ ಕೂಡ ಅಯತುಲ್ಲಾ ಅಲಿ ಖಮೇನಿ ಸರ್ವೋಚ್ಚ ನಾಯಕ ಈಗ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಮೆರಿಕ ಮತ್ತು ಇಸ್ರೇಲ್ಗೆ. ಸೊ ನಮ್ಮ ಜೊತೆಗೆ ಈಗ ರಿಟೈರ್ಡ್ ಏರ್ಫೋರ್ಸ್ ಆಫೀಸರ್ ಆಗಿರುವಂಥ ಮೋಹನ್ ಜಿತ್ಲೆ ಸರ್ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ಹಲೋ. ಹಾಂ ಸರ್, ನಮಸ್ತೆ. ನಮಸ್ತೆ ಸರ್. ಈಗ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಸೇರಿ ದಾಳಿಯನ್ನು ಮಾಡಿರುವಂಥದ್ದು ಯಾವ ಹಂತಕ್ಕೆ ಹೋಗಿ ತಲುಪಬಹುದು? ಇರಾನ್ ವಿಚಾರದಲ್ಲಿ ಸರೆಂಡರ್ ಆಗುವಂಥ ಪರಿಸ್ಥಿತಿ ಅಂತೂ ಇದ್ದಂಗೆ ಕಾಣಿಸ್ತಾ ಇಲ್ಲ. ಈಗ ಅರುಣ್ ನೋಡಿ, ಬೆಳಿಗ್ಗೆ ನಿನ್ನೆ ಒಂದು ವಿಡಿಯೋ ತಮ್ಗೆ ಕಳ್ಸಿದ್ದೆ ನಾನು, ಇವತ್ತೇನಾದ್ರು ಆಗ್ಬೋದು ಇದು ಅಂತ ಹೇಳಿ. ನಂಗೆ ಆತಂಕ ಏನಂತಂದ್ರೆ, ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ದಿಸ್ ದಟ್ ಎಲ್ಲೆಲ್ಲಿ US ಬೇಸ್ಗಳಿದಾವೆ ಮಿಡಲ್ ಈಸ್ಟ್ ನಲ್ಲಿ, ಅದು ಎಲ್ಲದರಿಗೂ ಎಲ್ಲಾ ಕಂಟ್ರಿಗಳು ಕೂಡ ಇರಾನ್ ಹ್ಯಾಸ್ ಬಂಬಾರ್ಡೆಡ್. ಹಂಗಿದ್ದಾಗ ಇಟ್ ಶುಡ್ ನಾಟ್ ಟರ್ನ್ ಇನ್ ಟು ಶಿಯಾ ವರ್ಸಸ್ ಸುನ್ನಿ. ಶಿಯಾ ಸುನ್ನಿ ಯುದ್ಧ ಏನಾದ್ರು ಆದ್ರೆ ಆಮೇಲೆ ಇರಾನ್ ಗೆ ವಾರ್ನಿಂಗ್ ಕೊಟ್ಟಿದ್ದು ಅಮೆರಿಕ 5 ಪಾಯಿಂಟ್ ಮೇಲೆ. 1ನೇ ಪಾಯಿಂಟ್, ನೀವು ನಿಮ್ಮ ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನ ತೆಗಿಬೇಕು, ಥರ್ಡ್ ಕಂಟ್ರಿಗೆ ಕೊಡ್ಬೇಕು ಅಂತ. 2ನೇದು, ನಿಮ್ಮ ರಕ್ಷಣಾ ಕೇಂದ್ರದಲ್ಲಿ ಇರುವ ಎಲ್ಲಾ ಡ್ರೋನು ಮತ್ತೆ ಮಿಸೈಲ್ ಟೆಕ್ನಾಲಜಿ ಏನಿದೆಯಲ್ಲ ಅದನ್ನ ನೀವು ಬಳಕೆ ಮಾಡಬಾರ್ದು. 3ನೇದು, ನಾವು ನಿಮ್ಮ ಮಿಸೈಲ್ಸ್ ಗಳ ಮೇಲೆ ಅಟ್ಯಾಕ್ ಮಾಡೋದಿಲ್ಲ, ಆದ್ರೆ ನೀವು ಅದನ್ನ ಹೊರಗೆ ತೆಗಿಬಾರ್ದಂತ. ಇವು ಎಲ್ಲ 5-6 ಕಂಡೀಷನ್ಸ್ ಹೇಳಿದಾಗ 3 ರೌಂಡಿನ ನೆಗೋಸಿಯೇಷನ್ ಜಿನವಾದಲ್ಲಿ ನಡೀತು. ಅದು ಮತ್ತೆ ಅದು ಸಮಾಧಾನ ಸಿಗ್ತಾ ಇದ್ದಿದ್ದಿಲ್ಲ, ಸಿಗೋದು ನಂಗೆ ಗ್ಯಾರಂಟಿನೂ ಇರ್ಲಿಲ್ಲ. ಆದ್ರೆ ಮಾರ್ನಿಂಗ್ 11:30 12 o'clock ಸ್ಟಾರ್ಟ್ ಆಗಿದ್ದ ವಾರು 3:30 ಆಯ್ತು. ಈಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯುದ್ಧ ಆಗ್ತದೆ ಅಂತ ನಾನು ಕೂಡ ಊಹಿಸಿದ್ದಿಲ್ಲ. ನಾನು ಇಂಟರ್ನ್ಯಾಷನಲ್ ಸ್ಟಡಿಯನ್ನ 30 ವರ್ಷಗಳಿಂದ ಮಾಡ್ತಾ ಇದ್ದೇನೆ. ಆದ್ರೆ ಇದು ಬರುವ ದಿವಸಗಳಲ್ಲಿ ಎಷ್ಟು ದೊಡ್ಡ ಮಟ್ಟಿಗೆ ಇದು ಆಗಬಹುದು ಅಂತ ಐ ಆಮ್ ರಿಯಲಿ ಸರ್ಪ್ರೈಸ್ ಟು ಸಿ. ಆದ್ರೆ ಈಗ ನಾನು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಂತ ಒಂದು ಸಂಸ್ಥೆ ಇತ್ತು ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ಯುನೈಟೆಡ್ ನೇಷನ್ಸ್ ಈಗ ಯಾವಾಗ ಬ್ರಿಕ್ಸ್ ಆಯ್ತು, ಯುರೋಪಿಯನ್ ಯೂನಿಯನ್ ಆಯ್ತು, ಯುನೈಟೆಡ್ ನೇಷನ್ಸ್ಗೆ ಯಾರು ಹೋಗ್ತಾ ಇಲ್ಲ. ಹಿಂಗಾಗಿ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಇಂಟರ್ವೆನ್ಷನ್ಗೆ ಅಯತುಲ್ಲಾ ಖಮೇನಿನೂ ಕೇಳೋದಿಲ್ಲ. ಡೊನಾಲ್ಡ್ ಟ್ರಂಪ್ ಅಂಕರು ಗೊತ್ತು ನಿಮಗೆ, ಒಂಥರ ನಮ್ಮ ಉತ್ತರ ಕರ್ನಾಟಕ ಭಾಷೆದಲ್ಲಿ ಹೇಳ್ತೇವಲ್ಲ ಭಂಡ ಅಂತ ಹೇಳಿ, ಭಂಡದ ಮುಂದೆ 4 ಗಾದೆ ಮಾತು ಹಾಕ್ತೇವೆ ನಾವು, ಆ ತರ ಭಂಡಿದ್ದಂಗಿದ್ದಾನೆ ಅವನು ಡೊನಾಲ್ಡ್ ಟ್ರಂಪ್. ಇದರಲ್ಲಿ ಇನ್ ಬಿಟ್ವೀನ್ ಲೈನ್ ಏನಂತಂದ್ರೆ, ನಮ್ಮ ಮಿಡಲ್ ಈಸ್ಟ್ ನಲ್ಲಿ ನಮ್ಮ ಕತಾರ್ ಅಥವಾ ಸೌದಿ ಅರೇಬಿಯಾ ಅಥವಾ ಎಲ್ಲಿ ನಮ್ಮ ನರ್ಸಸ್ ಆಮೇಲೆ ನಮ್ಮ ಕಾರ್ಮಿಕರು ಏನ್ ಕೆಲಸ ಮಾಡ್ತಾ ಇದಾರಲ್ಲ, ಇದಕ್ಕೆ ಇಂಡಿಯನ್ ಹೈ ಕಮಿಷನ್ ಮುಂಚೆನೆ ಎಚ್ಕೊಳ್ಬೇಕಾಗಿತ್ತು. ಆದ್ರೆ ಅವ್ರಿಗೂ ಕೂಡ ಐಡಿಯಾ ಇದ್ದಿದ್ದಿಲ್ಲ ಈ ತರ ಇರಾನ್ ವಿಲ್ ಗೋ ತನ್ನ ಸರ್ವನಾಶಕ್ಕನೇ ಅದು ಸನ್ನಿಧರಾದಂಗೆ ಕಾಣ್ತದೆ. ಆದ ಇರೋದ್ರಿಂದ ಇದಕ್ಕೆ ಮುಂದೆ ಏನಂತಂದ್ರೆ, ಇವತ್ತು ರಾತ್ರಿ ನಾಳೆ ಸಂಜೆವರೆಗೂ ಇರಾನಿನ ಪ್ರತಿಕಾರದ ಶಕ್ತಿ ಎಷ್ಟು ಅಮೆರಿಕ ಮತ್ತು ಇಸ್ರಾಯೇಲ್ ಸೇರಿ ಕುಗ್ಗಿಸ್ತಾರೋ ಅದ್ರ ಮೇಲೆ ಈ ವಾರೀಗ ಡಿಪೆಂಡ್ ಇದೆ. ಇಲ್ಲಾದ್ರೆ ಸರ್ ಇದು ಹಿಂಗೆ ಮುಂದುವರಿಯೋದು ಎಲ್ಲ ಲಕ್ಷಣ ಕಾಣ್ತಾ ಇದೆ. ದ ಸೂನರ್ ಆರ್ ಲೇಟರ್ ಇರಾನ್ ಲೂಸಸ್ ಇಟ್ಸ್
ಪವರ್ ಅಲ್ಲ ಮೋಹನ್ ಸರ್ ಹಾ. ಟ್ರಂಪ್ ಒಂದು ಕಡೆಗೆ ನೀವು ಹೇಳಿರೋ ರೀತಿಯಲ್ಲಿ ಬಂಡ ಇರಬಹುದು, ಆದ್ರೆ ಇನ್ನೊಂದು ಕಡೆಗೆ ಖಮೇನಿ ಕೂಡ ಆ ರೀತಿಯಲ್ಲಿ ಇನ್ನೊಂದಿಷ್ಟು ಬಂಡತನಕ್ಕೆ ಇಳಿದಂಗೆ ಕಾಣಿಸ್ತಾ ಇದ್ದಾರೆ. ಇಬ್ರು ಕೂಡ ಬಂಡರೆ ಇದ್ದಾರೆ ಈಗ, ಹಾಗಾಗಿ ಇದ್ ನಿಲ್ಲೋ ಲಕ್ಷಣಗಳಂತೂ ಕಾಣಿಸ್ತಿಲ್ವಲ್ಲ. ಯು ಆರ್ 100% ರೈಟ್. ಅದು ನಾನು ನಮ್ಮ ದೇಶದ ಮೇಲೆ ಅವನು ಪರೀಫ್ ಅನ್ನಲ್ಲ, ಆ ಸಿಟ್ಟು ಜನ ಮೇಲೆ ಇತ್ತು, ಅದಕ್ಕೆ ಹಂಗ ನಾ ಬಂಡ ಅಂತ ಕರ್ರೆ. ಈಗ ನೋಡಿ, ಅಯಾತುಲ್ಲಾ ಖಮೇನಿ ಈಸ್ ಎ ಅವರ ಏನು ಸೈನ್ಯ ಇದೆ. ನಿಮ್ಗೆ ಇನ್ನೊಂದು ಹೇಳ್ತೇನೆ, ನಿಮ್ಗೆ ಇದ್ರ ಬಗ್ಗೆ ನಾಲೆಜ್ ಇರ್ಬೋದು. ಒಂದು IRGS ಅಂತ ಅಯಾತುಲ್ಲಾ ಖಮೇನಿದು ಒಂದು ಪ್ರೈವೇಟ್ ಆರ್ಮಿಗೂ ಕೂಡ ಇದೆ. ಆ ಪ್ರೈವೇಟ್ ಆರ್ಮಿಯಲ್ಲಿ 1,90,000 ಈ ಸೈನಿಕರು ಆರ್ಮಿ, ನೇವಿ, ಏರ್ಫೋರ್ಸ್ ಮತ್ತೆ ಅವ್ರದ್ದೇನ್ ಮಿಸೈಲ್ ಟೆಕ್ನಾಲಜಿ ಇದೆಲ್ಲ, ಆ ಮಿಸೈಲ್ ಟೆಕ್ನಾಲಜಿಯಲ್ಲಿ ಅವರು ಪರಿಣಿತರು ಇರಾನಿಯನ್ಸ್. ಅದ್ರ ಕಂಟ್ರೋಲ್ IRGS ಮಾಡ್ತಾ ಇದೆ. ಆಮೇಲೆ ಹೌದಿ ಕೂಡ ಜಾಯಿನ್ ಆಗಿದೆ. ಹೌತಿ ಅಟ್ಯಾಕ್, IRGS ಅಟ್ಯಾಕ್ ಇದು ಬಹಳ ದಿವಸ ನಡೆಯೋ ಅಟ್ಯಾಕ್ ಅಲ್ಲ. ಇರಾನ್ ಬಹಳ ದಿವಸ ಈ ತರ ತನ್ನ ಶಕ್ತಿ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ದ ಸೂನರ್ ಆರ್ ಲೇಟರ್ ಇರಾನಿಯನ್ಸ್ ಅಂಡ್ ಬಟ್ ನೀವು ಅವರು ಬಹಳ ದಿನ ತೋರಿಸ್ಲಿಕ್ಕಿಲ್ಲ. ಬಟ್ ಹೌತಿ ಮತ್ತು ಆ ಕಡೆಗೆ ಹಿಜ್ಬುಲ್ಲಾ ಇಬ್ರು ಕೂಡ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಇದು ಬೇರೆ ರೀತಿಯಲ್ಲಿ ಪರಿಣಾಮವಾಗಿ ಆಗಬೇಕಾಗಿರುವಂತ ಡ್ಯಾಮೇಜ್ ಎಲ್ಲ ಮಾಡಿಕೊಂಡು, ಜೊತೆಗೆ ಸಾವು ನೋವುಗಳು ಕೂಡ ಹೆಚ್ಚಾಗುವ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಈಗ. ಸರ್ ನೋಡಿ, ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ. ಈಗ ಇಸ್ಲಾಮಿಕ್ ಕಂಟ್ರಿಗಳು ವಾಸ್ ಹ್ಯಾವಿಂಗ್ ಸಮ್ ಸಿಂಪತಿ ಟುವರ್ಡ್ಸ್ ಇರಾನ್. ಆದ್ರೆ ಇದು ಶಿಯಾ ಸುನ್ನಿನೇ ಮಾಡ್ಬಿಟ್ಟಲ್ಲ ಈ ಅಯಾತುಲ್ಲಾ ಖಮೇನಿ ಮಧ್ಯಾಹ್ನ 2 ಗಂಟೆಗೆ 8 ದೇಶದ ಮೇಲೆ. ಅವಾಗ ಅಂಡ್ ಹಿ ಸ್ಟಿಲ್ ಥಿಂಕಿಂಗ್ ದಟ್ ಚೈನಾ ಮತ್ತೆ ರಷ್ಯಾ ನಮ್ಗೆ ಹೆಲ್ಪ್ ಮಾಡಬಹುದಂತ. ಚೈನಾ ಅಂಡ್ ರಷ್ಯಾ ಕ್ಯಾನ್ ಗಿವ್ ಓನ್ಲಿ ಸ್ಟೇಟ್ಮೆಂಟ್ ಅಗೇನ್ಸ್ಟ್ ಇಸ್ರಾಯಲ್ ಅಂಡ್ ಅಮೆರಿಕಾ ಸರ್. ಆದ್ರೆ ಅವರು ಫಿಸಿಕಲಿ ಇದರಲ್ಲಿ ಇನ್ವಾಲ್ವ್ ಆಗ್ತಾರಂತ ಇಲ್ಲ. ಆಲ್ರೆಡಿ ಅವರು ಕತಾರ್ ಹೆಲ್ಪ್ ಮಾಡಬಹುದಂತ ಇರಾನ್ ತಿಳ್ಕೊಂಡಿತ್ತು. ಆಮೇಲೆ ಅವು ಪಾಕಿಸ್ತಾನ ಅವ್ರ ಬುಡಕ್ಕನೆ ಅಫ್ಘಾನಿಸ್ತಾನ್ ಬೆಂಕಿ ಇಟ್ಟಿದೆ ಮೊನ್ನೆಯಿಂದ. ಹಿಂಗಾಗಿ ಯಾರಿಗೂ ಹೆಲ್ಪ್ ಮಾಡ್ಲಿಕ್ಕೆ ಇರಾನ್ ಒಬ್ಬಂಟಾಗಿ ಉಳಿದಿದೆ. ಇಸ್ರಾಯಲ್ ಮತ್ತು ಅಮೆರಿಕಾ ಬಿಟ್ರೆ ಅಮೆರಿಕಾಕ್ಕೂ ಆತು ಇಸ್ರಾಯಲ್ಗೂ ಆತು ಬೇರೆ ಯುರೋಪಿಯನ್ ಕಂಟ್ರೀಸ್ಗಳು ಯಾರು ಸಪೋರ್ಟ್ ಮಾಡ್ತಿಲ್ಲ. ಸೊ ಇಟ್ ಈಸ್ 2:1 ವಾರ್ ಅಂತ ನಾ ಈ ವಾರಿನ ಬಗ್ಗೆ ಹೇಳ್ಬೋದು ಅರುಣ್. ಓಕೆ ಮೋಹನ್ ಸರ್, ಧನ್ಯವಾದಗಳು ಪಬ್ಲಿಟಿ ಜೊತೆಗೆ ಮಾತಾಡಿದ್ದಕ್ಕೆ.